ವೀಕ್ಷಕರೇ ನಮಸ್ತೆ. ಭಾರತದ ಸಂವಿಧಾನಕ್ಕೆ ಕುರಾನ್ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ಅನ್ನೋ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಇದು 3ನೇ ಸಂಚಿಕೆ. ಮೊದಲನೇ ಸಂಚಿಕೆಯಲ್ಲಿ ಕ್ರೈಸ್ತರನ್ನು ಯಹೂದಿಗಳನ್ನು ಮುಸ್ಲಿಮರಿಗೆ ಆಪ್ತರನ್ನಾಗಿ ಮಾಡ್ಕೋಬೇಡಿ ಅಂತ ಹೇಳಿ ಕುರಾನ್ ಹೇಳುತ್ತೆ. 2ನೇ ಸಂಚಿಕೆಯಲ್ಲಿ ಬಹುದೇವಾರಾಧಕರಾದ ಸ್ತ್ರೀಯರನ್ನು ಮದುವೆ ಆಗಬೇಕು ಅಂತ ಅಂದರೆ ನೀವು ಅವರನ್ನು ಇಸ್ಲಾಂಗೆ ಪರಿವರ್ತಿಸಬೇಕು, ಅಂದರೆ ಅರ್ಥಾತ್ ನಾವೇನು ಲವ್ ಜಿಹಾದ್ ಅಂತೀವೋ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು 2ನೇ ಸಂಚಿಕೆಯಲ್ಲಿದೆ. 3ನೇ ಸಂಚಿಕೆಯಲ್ಲಿ ನಾನು ಏನನ್ನ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ, ಯಾವ ಸತ್ಯವನ್ನು ಕುರಾನ್ ಒಳಗಿಂದ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕೆ ಇದು ಭಾರತದ ಸಂವಿಧಾನಕ್ಕೆ ಮಾರಕವಾಗಿದೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ಅದನ್ನು ವಿತ್ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಸ್ವತಃ ಕುರಾನ್ನಿಂದನೇ ಇದು ಭಾರತದ ಸಂವಿಧಾನಕ್ಕೆ ಹೇಗೆ ಮಾರಕವಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ಮದ್ರಸೆಗಳಲ್ಲಾಗಿರ್ಬೋದು, ಅನೇಕ ಕಡೆ ಇವತ್ತು ಭಾರತದ ಸಂವಿಧಾನದ ಒಳಗಡೆನೆ ನಡೀತಾ ಇರ್ತಕ್ಕಂಥ ಅನೇಕ ಮದ್ರಸೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಮತ್ತು ಕುರಾನ್ನ ಹೇಳಿಕೊಡಲಾಗುತ್ತೆ. ಹಾಗಾದರೆ ಈ ಭಾರತದ ಒಳಗಡೆ ಒಬ್ಬ ಮುಸ್ಲಿಂ ಯುವಕನಿಗೆ, ಆಗ ತಾನೇ ಹುಟ್ಟಿದ ಒಬ್ಬ ಮುಸ್ಲಿಂ ಎಳೆಯ ಯುವಕನಿಗೆ ಏನನ್ನು ಹೇಳಿಕೊಡ್ತಾರೆ? ಅವನು ಏನು ಕಲಿತಾ ಇದ್ದಾನೆ ಅಂದರೆ, ಭಾರತದ ಸಂವಿಧಾನಕ್ಕೆ ಮಾರಕವಾಗುವಂತಹ ವಿಚಾರಗಳನ್ನು ಇದನ್ನು ಧರ್ಮಗ್ರಂಥ ಅಂತ ಹೇಳಿ ಕಲಿತಾ ಇದ್ದಾನೆ. ಹಾಗಾದರೆ ಅವನು ಭಾರತದ ಸಂವಿಧಾನದೊಳಗೆ, ಭಾರತದ ಒಳಗಡೆ ಆ ವ್ಯಕ್ತಿ ಯಾವ ರೀತಿ ರೂಪುಗೊಳ್ಳಬಹುದು? ಸಂವಿಧಾನ ಒಂದು ಹೇಳುತ್ತೆ, ಕುರಾನ್ ಒಂದು ಹೇಳುತ್ತೆ. ಸಂವಿಧಾನ ಹೇಳೋದಕ್ಕೆ ತದ್ವಿರುದ್ಧವಾಗಿ ಕುರಾನ್ ಹೇಳುತ್ತೆ. ಹಾಗಾದರೆ ಆತ ಕುರಾನ್ನ ಅಳವಡಿಸ್ಕೊಳ್ತಾನೋ ಅಥವಾ ಭಾರತದ ಸಂವಿಧಾನವನ್ನು ಅಳವಡಿಸ್ಕೊಳ್ತಾನೋ? ಈಗ ನಮಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾದರೆ ಅಂಥ ಮಾರಕವಾದ ವಿಚಾರ ಇನ್ನೇನಿದೆ ಪುನೀತ್ ಅವರೇ ಅಂತ ಕೇಳೋದಾದರೆ, ಬನ್ನಿ ನಾನು ಹೇಳ್ತೀನಿ. ಇವರೆಲ್ಲ ಕುತ್ಕೊಂಡು ಎಡಚರರು, ಬುದ್ಧಿಜೀವಿಗಳು, ಅನೇಕ ಮುಸ್ಲಿಂ ಸಂಘಟನೆಗಳು ಅಥವಾ ಅವರೆಲ್ಲ ಬಂದು ಅಲ್ಲಿ ಕುತ್ಕೊಂಡು ಡಿಬೇಟ್ನಲ್ಲಿ ಮಾತಾಡಬೇಕಾದ್ರೆ, ನೀವು ಸ್ತ್ರೀಯರಿಗೆ ಗೌರವ ಕೊಡಿ ಅಂತ ಹೇಳಿ ಹಿಂದೂ ಸಂಘಟನೆಗಳಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಮತ್ತು ಭಾರತಕ್ಕೆ ಮತ್ತು ಹಿಂದೂ ಧರ್ಮದ ಅನೇಕ ವಿಚಾರಗಳಲ್ಲಿ ಸ್ತ್ರೀಯರಿಗೆ ಇಲ್ಲಿ ಗೌರವ ಇಲ್ಲ, ಸ್ತ್ರೀಯರಿಗೆ ಗೌರವ ಕೊಡಿ ಅಂತಾರೆ. ಆದರೆ ನಮಗೆ ಗೊತ್ತು, ಭಾರತದ ಮಣ್ಣಿನಲ್ಲಿ ಸ್ತ್ರೀಗೆ ಎಂತಹ ಗೌರವವನ್ನು ನಾವು ಕೊಡ್ತೀವಿ ಅಂತ ಅಂದರೆ, ಆಕೆಯನ್ನು ಸಾಕ್ಷಾತ್ ಜಗನ್ಮಾತೆ ಅಂತ ಹೇಳಿ ಕರಿತೇವೆ. ಹೆಣ್ಣು ನಮಗೆ ಜಗನ್ಮಾತೆ. ಹತ್ತಿಗೆ ನಮಗೆ ತಾಯಿ ಆಗ್ತಾಳೆ, ಅಕ್ಕ ನಮಗೆ ತಾಯಿ ಆಗ್ತಾಳೆ. ಕೇವಲ ಎತ್ತ ತಾಯಿ ಮಾತ್ರ ಅಲ್ಲ, ನಮಗೆ ಮಣ್ಣು ಕೂಡ, ಭೂಮಿಯೂ ಕೂಡ ತಾಯಿ ಆಗ್ತಾಳೆ, ಗಂಗೆಯೂ ಕೂಡ ತಾಯಿ ಆಗ್ತಾಳೆ. ಅಷ್ಟೇ ಅಲ್ಲ, ಭಾರತ ಮಾತೆ ಕೂಡ ತಾಯಿ ಆಗ್ತಾಳೆ. ನಾವು ಎಲ್ಲವನ್ನು ಮಾತೃತ್ವದ ಆದಿಯಲ್ಲಿ ನೋಡೋದು ನಾವು. ಅಂತಹ ನಮಗೆ ಹೆಣ್ಣಿನ ಬಗ್ಗೆ ಎಷ್ಟು ಹೀನವಾಗಿ ಬರ್ಕೊಂಡಿದ್ದಾರೆ, ಅದೆಷ್ಟು ಕೆಟ್ಟದಾಗಿ ಭಾರತದ ಸಂವಿಧಾನಕ್ಕೆ ಮಾರಕವಾಗುವ ರೀತಿಯಲ್ಲಿ. ಇದು ಇಸ್ಲಾಂ ಇದನ್ನು ಒಪ್ಪಬಹುದು, ಆದರೆ ಭಾರತದ ಸಂವಿಧಾನ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಭಾರತೀಯನೊಬ್ಬ ಭಾರತದ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಉಳ್ಳವಂತವನು ಇದರೊಳಗಿರ್ತಕ್ಕಂಥ ಈ ಮಾತುಗಳನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಂಥ ಮಾತು ಯಾವುದು ಸ್ತ್ರೀಯ ಬಗ್ಗೆ ಬರೆದಿರೋದು ಅಂತ ಬನ್ನಿ ನೋಡೋಣ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಯಾರೆಲ್ಲ ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವೋ, ನಾವುಗಳು ಇದನ್ನು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಜನರನ್ನು ಜಾಗೃತಿಗೊಳಿಸಬೇಕು. ಯಾಕೆ ಇವತ್ತು ಸಂವಿಧಾನದ ಅನೇಕ ವಿಚಾರಗಳಲ್ಲಿ ನೀವು ಚರ್ಚೆ ಮಾಡಬೇಕಾಗಿದೆ ಅಂತ ಅಂದರೆ, ಇಂತಹ ಮಾರಕವಾದದ್ದನ್ನು ಮಕ್ಕಳಿಗೆ ಕಲಿಸೋದ್ರಿಂದ ಅವರು ಸಂವಿಧಾನಕ್ಕೆ ಪೂರಕವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸ್ನೇಹಿತರೆ ನೋಡಿ, ಇವರು ಅಧ್ಯಾಯ 2, ಕುರಾನ್ನ ಅಧ್ಯಾಯ 2ರಲ್ಲಿ 223ನೇ ಭಾಗದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಅಂದರೆ, ಸ್ನೇಹಿತರೆ ಇಲ್ಲಿ ನೋಡಿ, ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ. ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ. ಆ ಹೊಲದಲ್ಲಿ ಇಷ್ಟ ಬಂದಂತೆ ಹೋಗುವ ಅಧಿಕಾರ ನಿಮಗಿದೆ. ಕುರಾನ್ ಹೇಳುತ್ತೆ, ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿದ್ದಾರೆ. ಆ ಹೊಲಗಳಲ್ಲಿ ನಿಮಗಿಚ್ಛೆ ಬಂದಂತೆ ಹೋಗುವ ಅಧಿಕಾರ ನಿಮಗಿದೆ. ಈ ಅಧಿಕಾರವನ್ನು ಯಾವತ್ತೂ ಕೂಡ ಭಾರತದ ಸಂವಿಧಾನ ಕೊಡೋದಿಲ್ಲ. ನಿಮಗಿಚ್ಛೆ ಬಂದಂತೆ ನಿಮ್ಮ ಸ್ತ್ರೀಯರ ಜೊತೆ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಇದು ಭಾರತದ ಸಂವಿಧಾನ. ಆದರೆ ಕುರಾನ್ ಹೇಳುತ್ತೆ, ನಿಮಗಿಚ್ಛೆ ಬಂದಂತೆ. ಸ್ತ್ರೀಯನ್ನು ಒಂದು ಹೊಲಕ್ಕೆ ಹೋಲಿಸ್ತಾರೆ. ಅದು ನಿಮ್ಮ ಹೊಲ, ನೀವು ಇಚ್ಛೆ ಬಂದಂತೆ ಹೋಗಿ ಅಂತ ಹೇಳ್ತಾರೆ. ಆದರೆ ಇದು ಭಾರತದ ಸಂವಿಧಾನಕ್ಕೆ ಮಾರಕವಾದಂಥ ವಿಚಾರ. ಇಂಥ ವಿಚಾರವನ್ನು ಕಲ್ತ್ಕೊಂಡು ಬಂದ ಯುವಕನೊಬ್ಬ ಭಾರತದ ಸಂವಿಧಾನಕ್ಕೆ ಪೂರಕವಾಗಿ ನಡೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಹೇಳಿ ನೀವೇ? ಇಷ್ಟೇ ಅಲ್ಲ, ಮುಂದುವರೆದು ಹೇಳುತ್ತಾರೆ ಸ್ನೇಹಿತರೆ, ಬಹಳ ಅತ್ಯಂತ ಸೂಕ್ಷ್ಮವಾದ ವಿಚಾರ. ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೇಳಿ ಹಾಗೂ ಅತಿ ಹೆಚ್ಚಿನ ಜನರಿಗೆ ಇದನ್ನು ಶೇರ್ ಮಾಡಿ ತಲುಪಿಸಿರಿ.
ಅಧ್ಯಾಯ 2 ಭಾಗ 230ರಲ್ಲಿ ಹೇಳ್ತಾರೆ, ಪತಿಯು 2 ಬಾರಿ ತಲಾಕ್ ಕೊಟ್ಟ ಬಳಿಕ 3ನೇ ಬಾರಿಯೂ ತಲಾಕ್ ಕೊಟ್ಟರೆ. ಸ್ನೇಹಿತರೆ, ತಲಾಕ್ ಅಂದರೆ ವಿಚ್ಛೇದನ. ನಮ್ಮಂಗೆ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಭಾರತದ ಸಂವಿಧಾನದಲ್ಲಿ ವಿಚ್ಛೇದನವಾಗಬೇಕು ಅಂತ ಅಂದರೆ ಕೋರ್ಟಿಗೆ ಹೋಗಬೇಕು, ಅಲ್ಲಿ 6 ತಿಂಗಳ ಕಾಲ 1 ವರ್ಷಗಳ ಕಾಲ ಸಮಯ ಕೊಡ್ತಾರೆ. ಆಗಲೂ ಕೂಡ ಅವರು ಒಂದಾಗಲಿಲ್ಲ ಅಂತ ಅಂದರೆ ಅದು ಸಂವಿಧಾನ ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನವಾಗಿ ಅದನ್ನು ಕೊಡ್ತಾರೆ. ಆದರೆ ಕುರಾನ್ನಲ್ಲಿ ಆಗಲ್ಲ. ಕುರಾನ್ನಲ್ಲಿ ಹೇಗೆ ಅಂತ ಅಂದರೆ ತಲಾಕ್ ಅಂತ ಹೇಳಿದ್ರೆ 1 ಬಾರಿ ತಲಾಕ್ ಕೊಟ್ಟರೆ 1 ರೀತಿ ನಿಯಮ, 2 ಬಾರಿ ತಲಾಕ್ ಕೊಟ್ಟರೆ 2 ಬೇರೆ ರೀತಿ ನಿಯಮ, 3ನೇ ಬಾರಿ ತಲಾಕ್ ಕೊಟ್ಬಿಟ್ರೆ ಆಗ ಆ ಹೆಣ್ಣಿಗಿರ್ತಕ್ಕಂಥ ಆ ಇಸ್ಲಾಂನ ಮಹಿಳೆಗಿರ್ತಕ್ಕಂಥ ತೊಂದರೆ ಎಷ್ಟು, ಅವಮಾನ ಎಷ್ಟು, ಆಕೆ ಅನುಭವಿಸುವಂತಹ ಕಷ್ಟ ಕಾರ್ಪಣ್ಯಗಳೆಷ್ಟು ಗೊತ್ತಾ? ನಾನು ಯಾಕೆ ಹಿಂದೂ ಯುವತಿಯರಿಗೆ ನೀವು ಮುಸಲ್ಮಾನ್ ಹುಡುಗರನ್ನು ಪ್ರೀತಿಸಿ ಮದುವೆ ಆಗೋದಕ್ಕೆ ಮುಂಚೆ ಇದನ್ನೆಲ್ಲ ತಿಳ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಇದನ್ನು ತಿಳ್ಕೊಬೇಕು ನೀವೆಲ್ಲರೂ ಅಂತ ಅಂದರೆ, ಏನಿದೆ ಕುರಾನ್ನೊಳಗೆ? ಆತ ಒಬ್ಬ ಕುರಾನನ್ನು ಮಾತ್ರವೇ ಭಾರತದಲ್ಲಿ ನೀವು ಅನೇಕರು ಹೇಳೋದನ್ನು ಕೇಳ್ಬೋದು, ನಮಗೆ ಭಾರತದ ಸಂವಿಧಾನಕ್ಕಿಂತ ಕುರಾನೇ ಮೊದಲು, ಕುರಾನೇ ಮುಖ್ಯ, ನಾವು ಕುರಾನ್ನ ಪಾಲಿಸ್ತೀವಿ ಅಂತ ಹೇಳ್ತಾರೆ. ಹೀಗಿರುವಾಗ ಹಿಂದೂ ಹೆಣ್ಣು ಮಕ್ಕಳು ಹೋಗಿ ನೀವು ಮುಸಲ್ಮಾನರನ್ನ ಮದುವೆ ಆಗೋದಕ್ಕೆ ಮುಂಚೆ ನೀವು ಆತ ಕುರಾನನ್ನು ಪಾಲಿಸೋದಾದರೆ ಕೇಳಬೇಕು ಇದನ್ನು. ಭಾಗ 2ರಲ್ಲಿ ಅಧ್ಯಾಯ 2ರಲ್ಲಿ ಭಾಗ 230ರಲ್ಲಿ ಹೇಳುತ್ತೆ, ಪತಿಯು 2 ಬಾರಿ ತಲಾಕ್ ಕೊಟ್ಟ ಬಳಿಕ 3ನೇ ಬಾರಿಯೂ ತಲಾಕ್ ಕೊಟ್ಟು ಬಿಟ್ಟರೆ ಆ ಸ್ತ್ರೀಯ ನಿಖಾ ಇನ್ನೊಬ್ಬನೊಂದಿಗೆ ಆಗಿ ಅವನು ತಲಾಕ್ ಕೊಡದ ಹೊರತು ಪುನಃ ಮೊದಲನೇ ಗಂಡನಿಗೆ ಇವಳು ಹಲಾಲ್ ಆಗುವುದಿಲ್ಲ. ಹಲಾಲ್ ಅಂದರೆ ಒಳ್ಳೆಯ ಪತ್ನಿ ಆಗೋದಿಲ್ಲ, ಈತ ಸ್ವೀಕರಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ಏನಾದರೂ ಸ್ತ್ರೀಯ ಪರಿಸ್ಥಿತಿ ಏನು ಅಂತ ಅಂದರೆ, ಯಾವುದೋ ಕೋಪದಲ್ಲೋ ಜಗಳದಲ್ಲೋ ಪತಿ 3 ಬಾರಿ ತಲಾಕ್ ಕೊಟ್ಟ ಅಂತ ಅಂದರೆ ಆಕೆ ಏನಾದರೂ ಮತ್ತೆ ಅವರಿಬ್ಬರು ಒಂದಾಗಬೇಕು ಅಂತ ಅಂದರೆ ಕುರಾನ್ ಒಪ್ಪೋದಿಲ್ಲ. ಕುರಾನ್ ಯಾವಾಗ ಒಪ್ಪುತ್ತೆ ನೀನು ಮತ್ತೆ ಆ ಪತ್ನಿಯನ್ನು ನೀನು ಪತ್ನಿ ಅನ್ನಬೇಕು ಅಂತ ಅಂದರೆ? ಕುರಾನ್ ಹೇಳುತ್ತೆ, ಆ ನಿನ್ನ ಪತ್ನಿ ಇನ್ನೊಬ್ಬನೊಂದಿಗೆ ಮದುವೆಯಾಗಿ ಸಂಸಾರ ಮಾಡಿ ಅಲ್ಲಿ ಆತ ತಲಾಕ್ ಕೊಟ್ಟು ನೀನು ವಾಪಸ್ ಬಂದು ಇಲ್ಲಿ ಇವನನ್ನು ಮದುವೆ ಆಗಬೇಕು. ಸ್ತ್ರೀಯ ಸ್ವಾತಂತ್ರ್ಯನ ಇದು? ತಲಾಕ್ ಕೊಟ್ಟೋನು ಗಂಡ, ಇವನು ಯಾವುದೋ ಮತ್ತಲ್ಲಿ ಇವನು ಯಾವುದೋ ಕೋಪದಲ್ಲಿ ತಲಾಕ್ ಕೊಟ್ಟ, ಇವನು ತಲಾಕ್ ಕೊಟ್ಟ ಅನ್ನೋ ಕಾರಣಕ್ಕಾಕೆ ಇನ್ನೊಬ್ಬನ ಜೊತೆ ಹೋಗಿ ಅಲ್ಲಿಂದ ವಾಪಸ್ ತಲಾಕ್ ಇಸ್ಕೊಂಡು ಬಂದು, ಅದು ಇವನ ತಂದೆ ಆಗಿರ್ಬೋದು ಅಥವಾ ಇವನ ಅಣ್ಣ ಆಗಿರಬಹುದು, ಯಾರ ಜೊತೆನೋ ಹೋಗಿ ಅಲ್ಲಿ ತಲಾಕಿಸ್ಕೊಂಡು ಮತ್ತೆ ವಾಪಸ್ ಬಂದು ಇವನ ಜೊತೆಗೆ ಸೇರಬೇಕಾ? ಇದು ಆಕೆ ಹಲಾಲ್ ಆಗೋದು, ನಿಕಾ ಹಲಾಲ್ ಅಂತ ಕರೀತಾರೆ ಇದನ್ನು. ಈ ಪದ್ಧತಿ ಇದೆಯಲ್ಲ, ಈ ಪದ್ಧತಿ ಸಂವಿಧಾನಕ್ಕೆ ಪೂರಕವಾಗಿಲ್ಲ, ಮಾರಕವಾಗಿದೆ. ಇಸ್ಲಾಮಿಗೆ ಇದು ಕರೆಕ್ಟ್ ಇರ್ಬೋದು, ನಾನು ಇಸ್ಲಾಂನ ಪ್ರಶ್ನೆ ಮಾಡೋದಿಲ್ಲ, ಇಸ್ಲಾಮಿಗೆ ಇದು ಕರೆಕ್ಟ್ ಇರ್ಬೋದು, ಇಸ್ಲಾಂನ ಫಾಲೋ ಮಾಡೋರು ಇದು ನಮಗೆ ಕರೆಕ್ಟ್ ಅಂತ ಹೇಳ್ಬೋದು, ನನಗೆ ಅದು ಯಾವ ಅಭ್ಯಂತರವೂ ಇಲ್ಲ. ಆದರೆ ಭಾರತದ ಸಂವಿಧಾನಕ್ಕಿದು ಮಾರಕವಾಗಿದೆ. ಭಾರತದ ಸಂವಿಧಾನದಲ್ಲಿ ಹೆಣ್ಣಿಗೆ ಕೊಡಬೇಕಾದ ಗೌರವ ಏನು? ಆದರೆ ಇವರು ಕೊಡ್ತಾ ಇದ್ದಾರೆ. ಇದರಲ್ಲಿ ಮಿಕ್ಕವರ ಬಗ್ಗೆ ಮಾತಾಡೋಕೆ ಬರ್ತಿರಲ್ಲ, ಮೊದಲು ನಿಮ್ಮದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ಆ ಹೆಣ್ಣು ಯಾವ ಕಾರಣಕ್ಕಾಗಿ ಇನ್ನೊಬ್ಬನ ಜೊತೆಗೆ ಹೋಗಿ ಬರಬೇಕು? ನೀನು ತಲಾಕ್ ಕೊಟ್ಟಿದ್ದು, ನೀನು ತಲಾಕ್ ಕೊಡಬೇಕಾದ್ರೆ ನೀನು ಏನೂ ಯೋಚನೆ ಮಾಡೋದಿಲ್ಲ, ನೀನು ತಲಾಕ್ ಕೊಟ್ಬಿಟ್ಟೆ. ನೀನು ತಲಾಕ್ ಕೊಟ್ಟೆ ಅನ್ನೋ ಕಾರಣಕ್ಕೆ ಪಾಪ ಆಕೆ ಇನ್ನೊಬ್ಬರ ಜೊತೆಗೆ ಹೋಗಿ ವಾಪಸ್ ಬರಬೇಕು ತಲಾಕಿಸ್ಕೊಂಡು ಅನ್ನೋದಾದರೆ ಆಕೆಯ ಪರಿಸ್ಥಿತಿ ಎಂಥದ್ದು? ಹಿಂದೂ ಹೆಣ್ಣು ಮಕ್ಕಳೇ, ನೀವು ಮುಸ್ಲಿಮ್ನ ವ್ಯಕ್ತಿಗಳನ್ನು ಮದುವೆ ಆಗೋದಕ್ಕೆ ಮುಂಚೆ ದಯವಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ. ಒಬ್ಬರನ್ನು ಪ್ರೀತಿಸೋದಕ್ಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿ. ನಿಮ್ಮ ಸ್ತ್ರೀಯರು ನೀವು ಮದುವೆ ಆದಮೇಲೆ ಅವರು ನಿಮ್ಮನ್ನು ಹೊಲಗಳು ಅಂತ ಭಾವಿಸ್ತಾರೆ. ಅವರು ನಿಮ್ಮ ಮೇಲೆ ಇಷ್ಟ ಬಂದಂತೆ ಹೋಗುವ ಅಧಿಕಾರ ಅವರಿಗೆ ಕುರಾನ್ ಕೊಡುತ್ತೆ. ಅವ್ರೇನಾದರೂ 3 ಬಾರಿ ತಲಾಕ್ ಕೊಟ್ಟರೆ ನೀವು ಇನ್ನೊಬ್ಬನ ಜೊತೆಗೆ ಹೋಗಿ ಬರಬೇಕಾಗತ್ತೆ. ಅವನ ಹತ್ರ ತಲಾಕ್ ಇಸ್ಕೊಂಡು ಬಂದರೆ ಮತ್ತೆ ಇವನು ಸ್ವೀಕರಿಸ್ತಾನೆ. ಇಂತಹ ವಿಚಾರವನ್ನು ಹೊಂದಿರತಕ್ಕಂಥ ಕುರಾನ್ನ ಅನೇಕ ಭಾಗಗಳು ಸಂವಿಧಾನಕ್ಕೆ ಮಾರಕವಾಗಿದೆ, ಸಂವಿಧಾನಕ್ಕೆ ಪೂರಕವಾಗಿಲ್ಲ. ಮತ್ತು ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಂ ಹುಡುಗರನ್ನು ಮದುವೆ ಆಗೋದಕ್ಕೆ ಮುಂಚೆ ಕುರಾನ್ನ ಅವನು ಪಾಲಿಸ್ತಾನೆ ಅನ್ನೋದಾದರೆ, ಅವನಿಗೆ ಕುರಾನ್ ಮುಖ್ಯ ಅನ್ನೋದಾದರೆ ನೀವು ಇದನ್ನೆಲ್ಲ ಗಮನಿಸಬೇಕು. ಇದನ್ನೆಲ್ಲ ನೋಡದೆ ನೀವು ಮದುವೆ ಆದರೆ ನೀವು ಕೂಡ ಇಂತಹ ಇದಕ್ಕೆ ಒಳಪಡ್ತೀರಿ.
ಇಂಥ ಕ್ರೌರ್ಯಗಳಿಗೆ ಒಳಪಡ್ತೀರಿ. ಆಗ ನಿಮಗೆ ಭಾರತದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇಂತಹ ವಿಚಾರವನ್ನು ಒಪ್ಪೋದಿಲ್ಲ. ಆಕೆಗೆ ಶೀಲ, ಆಕೆಗೆ ಘನತೆ ಎಲ್ಲಕ್ಕಿಂತ ಮುಖ್ಯವಾದದ್ದು. ಭಾರತದ ಹೆಣ್ಣಿಗೆ ಶೀಲ ಅನ್ನೋದು ಎಲ್ಲಕ್ಕಿಂತ ಮುಖ್ಯ, ಪ್ರಾಣಕ್ಕಿಂತ ಮಿಗಿಲು ಆಕೆಗೆ. ತನ್ನ ಶೀಲಕ್ಕಾಗಿ ನಿಮಗೆ ಗೊತ್ತಿರ್ಬೋದು, ಪೃಥ್ವಿರಾಜ್ ಚೌಹಾಣ್, ನಿಮಗೆ ಗೊತ್ತಿದೆ ಪದ್ಮಾವತಿ ಏನು ಮಾಡಿದ್ಲು. ತನ್ನ ಶೀಲಕ್ಕೆ ಬರುತ್ತೆ ಕುತ್ತು ಅಂದಾಗ 700ಕ್ಕೂ ಹೆಚ್ಚು ಸ್ತ್ರೀಯರು ಅಗ್ನಿ ಯಜ್ಞಕುಂಡಕ್ಕೆ ಆಹುತಿ ಆದರೂ ತಮ್ಮನ್ನು ತಾವು ಅರ್ಪಿಸ್ಕೊಂಡ್ರು. ಅಂಥ ಭಾರತದ ಸ್ತ್ರೀಯರು ಬದುಕುವಂಥ ಕಾಲದಲ್ಲಿ ಅಂಥ ಸ್ತ್ರೀಯರಿಗೆ ನೀನು ಮತ್ತೆ 3 ಬಾರಿ ತಲಾಕ್ ಕೊಟ್ಟು ನೀನು ಮತ್ತೆ ನನ್ನನ್ನು ಬರಬೇಕು, ಸೇರ್ಕೋಬೇಕು ಅಂದರೆ ಇನ್ನೊಬ್ಬನ ಜೊತೆಗೆ ಹೋಗಿ ಅಲ್ಲಿ ತಲಾಕ್ ಕೊಡಿಸ್ಕೊಂಡು ಬರಬೇಕು ಅನ್ನೋದಿದೆಯಲ್ಲ, ಇಂಥ ಪದ್ಧತಿಯನ್ನು ಭಾರತದ ಸ್ತ್ರೀಯರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಸಂವಿಧಾನಕ್ಕೆ ಇದು ಮಾರಕವಾಗಿದೆ. ದಯವಿಟ್ಟು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು, ಈ ಸಂಚಿಕೆಯನ್ನು ನೀವು ಬೆಂಬಲಿಸಬೇಕು, ಇದನ್ನು ಶೇರ್ ಮಾಡಬೇಕು. ಇದರ ಮುಖಾಂತರ ನಾವು ಭಾರತದ ಜನರಿಗೆ ಈ ವಿಚಾರವನ್ನು, ಭಾರತದ ಹೆಣ್ಣು ಮಕ್ಕಳಿಗೆ ಈ ವಿಚಾರವನ್ನು ತಿಳಿಸಬೇಕು. ಯಾಕೆ ಅಂತಂದರೆ ಅವರ ರಕ್ಷಣೆ ನಮ್ಮ ಮೊದಲ ಕರ್ತವ್ಯ, ಆದ್ಯ ಕರ್ತವ್ಯ. ಅವರಿಗೆ ನಾವು ತೊಂದರೆಗಳನ್ನು ಏನಾಗಬಹುದು ಅನ್ನೋದನ್ನು ತಿಳಿಸಲಿಲ್ಲ ಅಂತ ಅಂದರೆ ಅವರು ತಪ್ಪು ದಾರಿಯನ್ನು ತುಣಿತಾರೆ ಅಥವಾ ಗೊತ್ತಿಲ್ಲದೆ ಸಂಕಷ್ಟಕ್ಕೆ ಸಿಲುಕೋಬಿಡುತ್ತಾರೆ. ಹಾಗಾಗಿ ಆ ಸಿಲುಕಿ ಆಮೇಲೆ ನಾವು ಅವರನ್ನು ಬಿಡಿಸಿಕೊಂಡು ಬರೋದಕ್ಕೆ ಮುಂಚೆ ಅಂದರೆ ಯಾವುದೋ ಒಂದು ಆ ಸಂಕಷ್ಟದೊಳಗೆ, ಆ ಬಲೆ ಒಳಗೆ ಸಿಕ್ಕಾಕೊಂಡದ್ದನ್ನು ನಾವು ಬಿಡಿಸ್ಕೊಂಡು ಬರೋದಕ್ಕೆ ಮುಂಚೆ ಆ ಬಲೆಗೆ ಸೇರದಂತೆ, ಸಿಕ್ಕಾಕಿಕೊಳ್ಳದಂತೆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಹಾಗೇ ಈ ಭಾರತದ ಸಣ್ಣ ಸಣ್ಣ ಮಕ್ಕಳು, ಜನಿಸಿರ್ತಕ್ಕಂಥ ನನ್ನ ಮುಸಲ್ಮಾನ್ ಸಣ್ಣ ಸಣ್ಣ ಮಕ್ಕಳಿಗೆ ಇಂಥದ್ದನ್ನು ಹೇಳಿಕೊಟ್ರೆ ಅವರು ಹೇಗೆ ಭಾರತದಲ್ಲಿ ಬದುಕ್ತಾರೆ ಅನ್ನೋದು ಕೂಡ ನನ್ನ ಪ್ರಶ್ನೆ. ಭಾರತದ ಸಂವಿಧಾನಕ್ಕೆ ಪೂರಕವಾಗಿ ಅವ್ರು ಹೇಗೆ ಬದುಕೋದಕ್ಕೆ ಸಾಧ್ಯ? ಕುರಾನ್ನಲ್ಲಿ ಇಂತಹ ವಿಚಾರಗಳನ್ನು ಹೇಳಿಕೊಟ್ರೆ ಏನು ಹೇಳಿಕೊಡ್ತೀರಿ ನೀವು? ಕ್ರೈಸ್ತರನ್ನು ನೀವು ಆಪ್ತರನ್ನಾಗಿ ಮಾಡ್ಕೋಬೇಡಿ ಅಂತ ಹೇಳಿಕೊಡ್ತೀರಾ ಕುರಾನ್ನಲ್ಲಿ? ಕ್ರೈಸ್ತರನ್ನು ಆಪ್ತರನ್ನಾಗಿ ಮಾಡ್ಕೋಬೇಡಿ ಅಂತ ಹೇಳ್ಕೊಡ್ತೀರಾ? ಭಾರತದಲ್ಲಿ ಪೂರಕವಾಗಿ ಆ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯವಾ? ಸೌಹಾರ್ದಯುತವಾಗಿ ಬದುಕಲಿಕ್ಕೆ ಸಾಧ್ಯವಾ? ಮತ್ತೆ ಮುಂದುವರೆದು ಹೇಳ್ತೀರಾ, ಒಬ್ಬಳನ್ನು ನೀವು ಮದುವೆ ಆಗಬೇಕು ಅಂತ ಅಂದರೆ ಆಕೆ ನಿಮ್ಮ ಮತವನ್ನು ಕಡ್ಡಾಯವಾಗಿ ಸ್ವೀಕರಿಸಬೇಕು, ಹಾಗೆ ಸ್ವೀಕರಿಸಿದ ನಂತರವಷ್ಟೇ ಮದುವೆಯಾಗಿ ಅಂತ ಹೇಳ್ತೀರಾ. ಇಂದು ಹೆಣ್ಣು ಮಗಳೊಬ್ಬಳನ್ನು ಮುಸಲ್ಮಾನ್ ಹುಡುಗ ಮದುವೆ ಆಗಬೇಕು ಅಂದರೆ ಮುಸ್ಲಿಂ ಹುಡುಗಿ ಇಸ್ಲಾಂನ ಸ್ವೀಕರಿಸಬೇಕು. ಮುಸ್ಲಿಂ ಹುಡುಗಿಯನ್ನು ಹಿಂದೂ ಹುಡುಗ ಮದುವೆ ಆಗಬೇಕು ಅಂದರೂ ಹಿಂದೂ ಹುಡುಗ ಇಸ್ಲಾಂನ ಸ್ವೀಕರಿಸಬೇಕು. ಹೋಗ್ಲಿ, ಆ ಸ್ವೀಕರಿಸಿದ ಹೆಣ್ಣಾದ್ರೂ ಅಲ್ಲಿ ಸ್ವಾತಂತ್ರ್ಯವಾಗಿ ಬದುಕ್ತಾಳ ಅಂದ್ರೆ ಇಲ್ಲ, ಆಕೆ ಹೊಲಗಳಂತೆ ಬದುಕ್ತಾಳೆ. ಅಲ್ಲಿ ಆ ಹೊಲಗಳಲ್ಲಿ ಇಚ್ಛೆ ಬಂದಂತೆ ಹೋಗುವ ಅಧಿಕಾರ ಅವರಿಗಿದೆ ಅಂತೆ. ಕುರಾನ್ ಹೇಳುತ್ತೆ, ನಾನಲ್ಲ. ಅದಾದ್ಮೇಲೆ ಅವನಿಗೆ ಇಷ್ಟ ಇಲ್ಲ ಅಂತ 3 ಬಾರಿ ತಲಾಕ್ ಕೊಟ್ಬಿಟ್ರೆ ಆಕೆ ಇನ್ನೊಬ್ಬನ ಜೊತೆಗೆ ಹೋಗ್ಬೇಕು, ಅಲ್ಲೆಲ್ಲೋ ಆಕೆ ಸಂಸಾರ ಮಾಡಬೇಕು, ಅಲ್ಲೆಲ್ಲೋ ಆಕೆ ಅವನ ಹತ್ರ ತಲಾಕ್ ಇಸ್ಕೋಬೇಕು. ಪತಿಯ ಅಣ್ಣ ಆಗಿರ್ಬೋದು, ತನ್ನ ಪತ್ನಿಯ ಅಪ್ಪ ಆಗಿರ್ಬೋದು, ಅಥವಾ ಮತ್ತಾರೋ ಯಾರು ಆಗಿರ್ಬೋದು, ಆಕೆ ಅವ್ರ ಜೊತೆ ಹೋಗಿ ಅಲ್ಲಿಂದ ಬಂದು ತಲಾಕಿಸ್ಕೊಂಡು ಇಲ್ಲಿ ಮತ್ತೆ ಗಂಡನ್ ಸೇರಬೇಕು. ಇಂತಹ ವಿಚಾರಗಳನ್ನು ನಾವು ಭಾರತದ ಸಂವಿಧಾನಕ್ಕೆ ಪೂರಕ ಅಂತ ಕರೀಲಿಕ್ಕೆ ಸಾಧ್ಯವಾ? ಇದು ನನ್ನ ಪ್ರಶ್ನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ. ಧನ್ಯವಾದಗಳು.